ನಾಡಿನ ಸಮಸ್ತ ಮುಸ್ಲಿಂ ಬಂಧುಗಳಿಗೆ ಪವಿತ್ರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಹುಶಃ ಇವತ್ತು ರಂಜಾನ್ ಹಬ್ಬದ ಕೊನೆಯ ದಿನ ನನ್ನ ಭಗವಂತನನ್ನು ಪ್ರಾರ್ಥನೆ ಮಾಡುವಂಥ ದಿವಸ. ಬಹುಶಃ 1 ತಿಂಗಳವರೆಗೆ ಅತ್ಯಂತ ಕಠೋರವಾದಂಥ ಉಪವಾಸ ವ್ರತ ಆಚರಣೆಯನ್ನು ಸಮಸ್ತ ಮುಸ್ಲಿಂ ಬಂಧುಗಳು ಮಾಡಿರ್ತಾರೆ. ಅದರ ಹಿಂದಿನ ಉದ್ದೇಶ ನಮ್ಮಲ್ಲಿರುವಂಥ ಕೆಟ್ಟ ಭಾವನೆಗಳು ದಮನ ಆಗಬೇಕು, ಸುಟ್ಟು ಹೋಗಬೇಕು. ಅದರ ಜೊತೆಗೆ ಈ ಭೂಮಿಯ ಮೇಲೆ ಹುಟ್ಟಿ ಬಂದದ್ದನ್ನು ಇನ್ನೊಬ್ಬರಿಗೆ ಒಳ್ಳೆ ಮಾಡೋ ಸಲುವಾಗಿ ನಮ್ಮ ಬದುಕು ಸಹಿತ ಒಳ್ಳೆತನದಿಂದ ಇರಬೇಕು, ಪರೋಪಕಾರಿಯಾಗಿರಬೇಕು, ಇನ್ನೊಬ್ಬರಿಗೆ ಒಳ್ಳೆತನ ಮಾಡಬೇಕು ಅನ್ನುವಂಥ ಭಾವನೆಯಿಂದನೇ ಆ ಭಗವಂತ ನಮಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದೇ ದೃಷ್ಟಿಯಿಂದ ಆ ಭಗವಂತ ಅಲ್ಲಾಹನ ಕೃಪೆ ಆಗಬೇಕು. ಅದ್ರ ಜೊತೆಗೇ ನಮ್ಮ ಮನಸ್ಸು ಪರಿಶುದ್ಧ ಆಗಬೇಕು, ಸದಾ ಅಲ್ಲಾಹನ ಧ್ಯಾನದಲ್ಲಿರಬೇಕು. ಅದ್ರ ಜೊತೆಗೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು, ಇನ್ನೊಂದು ಜೀವಿ ಬದುಕುವಂಥ ರೀತಿಯೊಳಗೆ ನಮ್ಮ ಬದುಕು ಇರಬೇಕನ್ನುವಂಥ ಉದಾತ್ತ ಮನೋಭಾವನೆಯಿಂದ ಆಚರಣೆ ಮಾಡುವಂಥ ಈ ರಂಜಾನ್ ಹಬ್ಬ ಅತ್ಯಂತ ಪವಿತ್ರವಾದಂಥ ಹಬ್ಬ. ಈ ದೃಷ್ಟಿಯಲ್ಲಿ ಇವತ್ತೇನು ವ್ರತಾಚರಣೆ ಮುಖಾಂತರ ತಮ್ಮನ್ನು ತಾವು ಪರಿಶುದ್ಧ ಮಾಡ್ಕೊಂಡು ಆ ದೈವತ್ವದ ಸ್ವರೂಪ ಪಡೆದಿರ್ತಾರೋ ಅಂಥ ಸಮಸ್ತ ಮುಸ್ಲಿಂ ಬಂಧುಗಳಿಗೆ ಈ ರಂಜಾನ್ ಪವಿತ್ರ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿಯೂ ಸಹಿತ ಹಿಂದೂ ಮುಸ್ಲಿಂ ಐಕ್ಯತೆಯ ಸಂಕೇತವಾಗಿ ಈ ದೇಶ ಮುಂದುವರಿಲಿ. ಅದ್ರ ಜೊತೆಗೆ ನಾಡಿನ ದೇಶದ ಸಮಸ್ತ ಜನತೆಗೆ ಇವತ್ತು ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.